ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ 9ನೇ ಕ್ಲಾಸ್ಗೆ ಸ್ವಾಗತ. ನಾನು ಗಣೇಶ್. ಇವತ್ತಿನ ದಿನ ನಾವು ದಿಸ್, ದ್ಯಾಟ್, ದೀಸ್, ದೋಸ್ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ದಿಸ್ ಅಂದರೆ ಇದು. ಹತ್ತಿರದಲ್ಲಿರುವ ಒಂದು ವ್ಯಕ್ತಿ ಅಥವಾ ಒಂದು ವಸ್ತುವನ್ನು ಸೂಚಿಸುವಾಗ ದಿಸ್ ಅನ್ನು ಉಪಯೋಗಿಸ್ತಾರೆ. ಅದ್ರ ಜೊತೆ ಹೆಲ್ಪಿಂಗ್ ವರ್ಬ್ ಆಗಿ ಈಸ್ ಅನ್ನು ಉಪಯೋಗಿಸಬೇಕು. ದಿಸ್ ಈಸ್ ಎ ಬುಕ್, ಇದು ಒಂದು ಪುಸ್ತಕ. ದಿಸ್ ಈಸ್ ಎ ಬ್ಯಾಗ್, ಇದು ಒಂದು ಬ್ಯಾಗ್. ದಿಸ್ ಈಸ್ ಎ ಮೊಬೈಲ್, ಇದು ಒಂದು ಮೊಬೈಲ್. ದಿಸ್ ಈಸ್ ಮೈ ಮೊಬೈಲ್, ಇದು ನನ್ನ ಮೊಬೈಲ್. ದಿಸ್ ಈಸ್ ಎ ಚೇರ್, ಇದು ಒಂದು ಚೇರ್. ದಿಸ್ ಈಸ್ ಎ ಸ್ನೇಕ್, ಇದು ಒಂದು ಹಾವು. ದಿಸ್ ಈಸ್ ಎ ಕ್ಲಾಕ್, ಇದೊಂದು ಗಡಿಯಾರ. ದಿಸ್ ಈಸ್ ಎ ವಾಚ್, ಇದು ಒಂದು ವಾಚ್. ದಿಸ್ ಈಸ್ ಎ ಟಾರ್ಚ್, ಇದು ಟಾರ್ಚ್. ದಿಸ್ ಈಸ್ ಎ ಟೇಬಲ್, ಇದು ಟೇಬಲ್. ದಿಸ್ ಈಸ್ ಎ ಹೌಸ್, ಇದು ಮನೆ. ದಿಸ್ ಈಸ್ ಎ ಬಿಗ್ ಹೌಸ್, ಇದು ದೊಡ್ಡ ಮನೆ. ದಿಸ್ ಈಸ್ ಆ್ಯನ್ ಆ್ಯಪಲ್, ಇಲ್ಲಿ ನೋಡಿ ಆ್ಯನ್ ಅಂತ ಬಂದಿದೆ. ಪದದ ಮೊದಲ ಅಕ್ಷರ AEIOU ಆಗಿದ್ದರೆ, ಅಂದರೆ ಓವೆಲ್ಸ್ ಆಗಿದ್ದರೆ ಆ್ಯನ್ ಅನ್ನು ಬಳಸಬೇಕಂತ ನಾವು ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಆ ಕಾರಣದಿಂದ ಇಲ್ಲಿ ಆ್ಯನ್ ಅನ್ನು ಉಪಯೋಗಿಸಲಾಗಿದೆ. ದಿಸ್ ಈಸ್ ಆ್ಯನ್ ಎಗ್, ಇದು ಒಂದು ಮೊಟ್ಟೆ. ದಿಸ್ ಈಸ್ ಆ್ಯನ್ ಅಂಬ್ರೆಲಾ, ಇದು ಒಂದು ಕೊಡೆ. ಅದೇ ಥರ ದೂರದಲ್ಲಿರುವ ವಸ್ತುವನ್ನು ಸೂಚಿಸ್ಲಿಕ್ಕೆ ನಾವು ದ್ಯಾಟ್ ಅನ್ನು ಬಳಸ್ತೇವೆ. ಹತ್ತಿರದಲ್ಲಿರೋ ವಸ್ತುವನ್ನು ಸೂಚಿಸ್ಲಿಕ್ಕೆ ನಾವು ದಿಸ್ ಅನ್ನು ಬಳಸಿದ್ವಿ. ಹಾಗೆ ದೂರದಲ್ಲಿರುವ ವಸ್ತುವನ್ನು ಸೂಚಿಸ್ಲಿಕ್ಕೆ ನಾವು ದ್ಯಾಟ್ ಅನ್ನು ಬಳಸ್ತೀವಿ. ಅದ್ರ ಜೊತೆಗೆ ಹೆಲ್ಪಿಂಗ್ ವರ್ಬ್ ಆಗಿ ಈಸ್ ಅನ್ನು ಬಳಸಬೇಕು. ದ್ಯಾಟ್ ಈಸ್ ಎ ಬುಕ್, ಅದು ಒಂದು ಪುಸ್ತಕ. ಹತ್ತಿರದ ಇದ್ದರೆ ದಿಸ್ ಈಸ್ ಎ ಬುಕ್, ದೂರದಲ್ಲಿದ್ದರೆ ದ್ಯಾಟ್ ಈಸ್ ಎ ಬುಕ್. ದ್ಯಾಟ್ ಈಸ್ ಎ ಟ್ರೀ, ಅದು ಒಂದು ಮರ. ದ್ಯಾಟ್ ಈಸ್ ಮೈ ಮೊಬೈಲ್, ಅದು ನನ್ನ ಮೊಬೈಲ್. ದ್ಯಾಟ್ ಈಸ್ ಮೈ ಬ್ಯಾಗ್, ಅದು ನನ್ನ ಬ್ಯಾಗ್. ದ್ಯಾಟ್ ಈಸ್ ಮೈ ಹೌಸ್, ಅದು ನನ್ನ ಮನೆ. ದ್ಯಾಟ್ ಈಸ್ ಮೈ ಚೇರ್, ಅದು ನನ್ನ ಕುರ್ಚಿ. ಅದೇ ಥರ ಹತ್ತಿರದಲ್ಲಿರೋ ತುಂಬ ವಸ್ತುಗಳಿಗೆ, ಅಂದರೆ 2ಕ್ಕಿಂತ ಜಾಸ್ತಿ ಇರೋ ವಸ್ತುಗಳಿಗೆ ನಾವು ದಿಸ್ ಬದಲಾಗಿ ಅದರ ಬಹುವಚನ ದೀಸ್, THESE, ದೀಸ್ ಇದನ್ನು ಉಪಯೋಗಿಸಬೇಕು. ದೀಸ್ ಅಂದರೆ ಇವು ಅಥವಾ ಇವುಗಳು. ಈ ದೀಸ್ ಜೊತೆಗೆ ಹೆಲ್ಪಿಂಗ್ ವರ್ಬ್ ಆಗಿ ಆರನ್ನು ಬಳಸ್ತಾರೆ. ದೀಸ್ ಆರ್ ಬುಕ್ಸ್, ಇವು ಪುಸ್ತಕಗಳು. ಇಲ್ಲಿ ನೋಡಿ ಪ್ಲೂರಲ್ ಆಗಿ ಬಹುವಚನವಾಗಿ ಬದಲಾಗಿದೆ. ದೀಸ್ ಆರ್ ಮೊಬೈಲ್ಸ್, ಇವು ಮೊಬೈಲ್ಗಳು. ದೀಸ್ ಆರ್ ಚೇರ್ಸ್, ಇವು ಕುರ್ಚಿಗಳು. ದೀಸ್ ಆರ್ ಟೇಬಲ್ಸ್, ಇವು ಟೇಬಲ್ಗಳು. ಅದೇ ಥರ ದೂರದಲ್ಲಿರೋದಕ್ಕೆ ದ್ಯಾಟ್ ಅಂದರೆ ಏಕವಚನ, ದೋಸ್ ಅಂದರೆ ಬಹುವಚನ. ದೋಸ್ ಅಂದರೆ ಅವು, ಅವುಗಳು. ದೋಸ್ ಆರ್ ಬುಕ್ಸ್, ಅವು ಪುಸ್ತಕಗಳು. ದೋಸ್ ಆರ್ ಮೊಬೈಲ್ಸ್, ಅವು ಮೊಬೈಲ್ಗಳು. ದೋಸ್ ಆರ್ ಮೈ ಮೊಬೈಲ್ಸ್, ಅವು ನನ್ನ ಮೊಬೈಲ್ಗಳು. ದೋಸ್ ಆರ್ ಯುವರ್ ಬಾಲ್ಸ್, ಅವು ನಿನ್ನ ಚೆಂಡುಗಳು. ದ್ಯಾಟ್ ಈಸ್ ಮೈ ಬ್ಯಾಟ್, ಅದು ನನ್ನ ಬ್ಯಾಟು. ದೋಸ್ ಆರ್ ಯುವರ್ ಬ್ಯಾಟ್ಸ್, ಅವು ನಿನ್ನ ಬ್ಯಾಟುಗಳು. ಹೀಗೆ ದಿಸ್ ಅಂದರೆ ಇದು, ದ್ಯಾಟ್ ಅಂದರೆ ಅದು, ದೀಸ್ ಅಂದರೆ ಇವುಗಳು, ದೋಸ್ ಅಂದರೆ ಅವುಗಳು. ಹೀಗೆ ಇವುಗಳೊಂದಿಗೆ ಎಲ್ಲ ಥರದ ವಾಕ್ಯಗಳನ್ನು ತಯಾರು ಮಾಡೋದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಸಿಂಪಲ್ ಆಗಿದೆ. ಹತ್ತಿರದಲ್ಲಿ ನಿಮ್ಗೆ ಯಾವ್ಯಾವ ವಸ್ತು ಕಾಣ್ತದೆ ಅದ್ರ ಜೊತೆಗೆ ದಿಸ್ ಈಸ್ ಅಂತ ಹೇಳಿ ವಾಕ್ಯಗಳನ್ನು ಹೇಳ್ತಾ ಹೋಗಿ. ಅದೇ ಥರ ದೂರದಲ್ಲಿರೋ ವಸ್ತು ಒಟ್ಟಿಗೆ ನಿಮಗೆ ಏನು ಕಾಣ್ತದೆ ಅದ್ರ ಜೊತೆಗೆ ದ್ಯಾಟ್ ಈಸ್ ಅಂಥೇಳಿ ಆ ವಸ್ತುಗಳನ್ನು ಹೇಳ್ತಾ ಹೋಗಿ. ಅದೇ ಥರ 2ಕ್ಕಿಂತ ಜಾಸ್ತಿ ವಸ್ತುಗಳಿದ್ದರೆ ಅದ್ರ ಜೊತೆ ದೀಸ್ ಆರ್ ಅಂತ ಹೇಳಿ ಆ ವಸ್ತುಗಳನ್ನು ಹೇಳ್ತಾ ಹೋಗಿ. ಅದೇ ಥರ ದೂರದಲ್ಲಿ 2ಕ್ಕಿಂತ ಜಾಸ್ತಿ ವಸ್ತುಗಳಿದ್ದರೆ ದೋಸ್ ಆರ್ ಒಟ್ಟಿಗೆ ವಸ್ತುಗಳನ್ನು ಹೇಳ್ತಾ ಹೋಗಬೇಕು. ಹೀಗೆ ಇಂಗ್ಲೀಷ್ ಪ್ರಾಕ್ಟೀಸ್, ಹೆಚ್ಚು ಪದಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ವಾಕ್ಯಗಳನ್ನು ತಯಾರು ಮಾಡಲಿಕ್ಕೆ ಬರ್ತದೆ. ಉದಾಹರಣೆಗೆ ನನ್ನ ಸುತ್ತಮುತ್ತ ಕಾಣ್ತಾ ಇರೋ ನಾನು ವಸ್ತುಗಳನ್ನು ಹೇಳ್ತಾ ಇರೋದಾದರೆ, ದಿಸ್ ಈಸ್ ಎ ಮೊಬೈಲ್, ದಿಸ್ ಈಸ್ ಎ ಲ್ಯಾಪ್ಟಾಪ್, ದಿಸ್ ಈಸ್ ಎ ಕೀಬೋರ್ಡ್, ದಿಸ್ ಈಸ್ ಎ ಮೌಸ್, ದಿಸ್ ಈಸ್ ಎ ಫೋಟೋ, ದಿಸ್ ಈಸ್ ಎ ವಾಲ್, ದಿಸ್ ಈಸ್ ಎ ಡೋರ್, ದಿಸ್ ಈಸ್ ಎ ವಿಂಡೋ, ದಿಸ್ ಈಸ್ ಬ್ಲೂ ವಿಂಡೋ, ದಿಸ್ ಈಸ್ ಎ ರೂಫ್, ದಿಸ್ ಈಸ್ ಎ ಸೀಲಿಂಗ್, ದಿಸ್ ಈಸ್ ಎ ಸೀಲಿಂಗ್ ಫ್ಯಾನ್, ದಿಸ್ ಈಸ್ ಎ ಟ್ರೀ, ದಿಸ್ ಈಸ್ ಎ ಹ್ಯಾಮರ್, ದಿಸ್ ಈಸ್ ಎ ಹೆಲ್ಮೆಟ್, ದಿಸ್ ಈಸ್ ಎ ಬೈಕ್, ದಿಸ್ ಈಸ್ ಮೈ ಬೈಕ್, ದಿಸ್ ಈಸ್ ಬುಕ್, ದಿಸ್ ಈಸ್ ಮೈ ಬುಕ್, ದಿಸ್ ಈಸ್ ಮ್ಯಾಥಮೆಟಿಕ್ಸ್ ಬುಕ್, ದಿಸ್ ಈಸ್ ಎ ನಾವೆಲ್ ಅಂದರೆ ಕಾದಂಬರಿ, ದಿಸ್ ಈಸ್ ಎ ಬಾಕ್ಸ್, ದಿಸ್ ಈಸ್ ಎ ವಾಟರ್ ಬಾಟಲ್, ದಿಸ್ ಈಸ್ ಪೆಪ್ಸಿ, ದಿಸ್ ಈಸ್ ಕೋಕೋ-ಕೋಲಾ, ದಿಸ್ ಈಸ್ ಫಂಟಾ, ದಿಸ್ ಈಸ್ ಎ ಮೂವಿ, ದಿಸ್ ಈಸ್ ಇಂಟ್ರೆಸ್ಟಿಂಗ್ ಮೂವಿ. ಈ ಥರ ಹೊಸ ಹೊಸ ವಾಕ್ಯಗಳನ್ನು ತಯಾರು ಮಾಡಬೇಕು. ದಯವಿಟ್ಟು ಇದನ್ನು ತುಂಬ ಪ್ರಾಕ್ಟೀಸ್ ಮಾಡಿ. ಆವಾಗ ವಾಕ್ಯಗಳನ್ನು ಸ್ಪಷ್ಟವಾಗಿ ಮಾತಾಡಲಿಕ್ಕೆ ತುಂಬ ಉಪಯೋಗ ಆಗುತ್ತೆ. ಈಗ ನಾನು ಉದಾಹರಣೆಯನ್ನು ಕೊಡ್ತೀನಿ. ದಿಸ್ ಈಸ್ ಎ ಬುಕ್,
ಇದು ಒಂದು ಪುಸ್ತಕ. ದೀಸ್ ಆರ್ ಬುಕ್ಸ್, ಇವು ಪುಸ್ತಕಗಳು. ದ್ಯಾಟ್ ಈಸ್ ಎ ಬುಕ್, ಅದು ಒಂದು ಪುಸ್ತಕ. ದೋಸ್ ಆರ್ ಬುಕ್ಸ್, ಅವು ಪುಸ್ತಕಗಳು. ದಿಸ್ ಈಸ್ ಎ ಟೈಗರ್, ಇದು ಒಂದು ಹುಲಿ. ದೀಸ್ ಆರ್ ಟೈಗರ್ಸ್, ಇವು ಹುಲಿಗಳು. ದ್ಯಾಟ್ ಈಸ್ ಎ ಟೈಗರ್, ಅದು ಒಂದು ಹುಲಿ. ದೋಸ್ ಆರ್ ಟೈಗರ್ಸ್, ಅವು ಹುಲಿಗಳು. ಹೀಗೆ ವಾಕ್ಯಗಳನ್ನು ತಯಾರು ಮಾಡಬೇಕು.